ಸ್ನೇಹಿತರೆ, ತುಮಕೂರು ಇನ್ನೇನು ಸಂಸತ್ ಚುನಾವಣೆ ಹತ್ತಿರ ಬರುವಂಥ ಸಂದರ್ಭದಲ್ಲಿ ರಾಜಕೀಯ ಸ್ಥಿತ್ಯಂತರಗಳಿಗೆ ಒಂದು ಕಾಂಗ್ರೆಸ್ ಪಕ್ಷದ ನಾಯಕ ಮುನ್ನುಡಿಯನ್ನು ಬರೀತಾವ್ರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಕಳೆದ ಬಾರಿಯ ಚುನಾವಣೆಯ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ವಿಧಾನಸಭೆಗೆ ಎಸ್.ಟಿ. ಶ್ರೀನಿವಾಸ್ ಈಗಾಗಲೇ ಕಾಂಗ್ರೆಸ್ಸಿಗೆ ಗುಡ್ ಬೈ ಹೇಳಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಅಧಿಕೃತವಾಗಿ ಇನ್ನೇನು ಪಕ್ಷಕ್ಕೆ ಹೋಗಿ ರಾಜೀನಾಮೆ ಸಲ್ಲಿಸೋಕ್ಕೂ ಮುಂಚಿತವಾಗಿ ನಮ್ಮ ಬೆಳಗೆರೆ ನ್ಯೂಸ್ ಜೊತೆ ಮಾತಾಡಲಿಕ್ಕೆ ಶ್ರೀನಿವಾಸ್ ನಮ್ಮ ಜೊತೆಗಿದ್ದಾರೆ. ಅವರ ರಾಜಕೀಯ ಆಲೋಚನೆಗಳೇನು, ಯಾಕೆ ಇಂಥ ಸಂದರ್ಭದಲ್ಲಿ ಪಕ್ಷ ಬಿಡಲಿಕ್ಕೆ ನಿರ್ಧಾರ ಮಾಡಿದ್ರು ತಿಳ್ಕೊಳ್ಳೋಣ. ಶ್ರೀನಿವಾಸ್ ಅವರೇ, ಈಗ ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳಕ್ಕೆ ಹೊರಟಿದ್ದೀರಿ. ಮೊದಲಿಗೆ ನಮಸ್ಕಾರ. ಕಾಂಗ್ರೆಸ್ ಪಕ್ಷಕ್ಕೆ ಹೌದು ಇವತ್ತು ರಾಜೀನಾಮೆ ಸಲ್ಲಿಸೋದು ಅಂತೇಳಿ ತೀರ್ಮಾನ ಆಗಿದೆ. ಇನ್ನೇನು ನಿಮ್ಮದು ಮುಗಿಸಿದ ತಕ್ಷಣ ಇಂಟರ್ವ್ಯೂನ ಅಲ್ಲಿಗೆ ಹೋಗ್ತಾನೆ. ಅಲ್ಲ ಸರ್, ಈಗ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 1 ವರ್ಷನೂ ಕಳೆದಿಲ್ಲ, ಇನ್ನೂ 4 ವರ್ಷ ಅವಧಿ ಇದೆ. ಎಲ್ಲರೂ ಅಧಿಕಾರದಲ್ಲಿರುವಂಥ ಪಕ್ಷ ಬಿಟ್ಟು ಹೋಗೋಂಥ ತೊಂದರೆ ನಿಮ್ಗೇನಾಯಿತು? ಈಗ ಇಲ್ಲ, ತೊಂದರೆ ಅನ್ನೋಕ್ಕಿಂತ ಹೆಚ್ಚಾಗಿ ಈಗ ಸರ್ಕಾರ ಬಂದಿದೆ, ಅದಕ್ಕೆಲ್ಲ ನಾವು ಶ್ರಮ ಬಿದ್ದಿದ್ದೀವಿ. ಯಾವಾಗ ನಮ್ಮ ಸರ್ಕಾರಗಳಿರಲಿಲ್ಲ ಅವತ್ತೆಲ್ಲ ಕಾರ್ಯರೂಪಕ್ಕೆ ತಂದಂಥ ನಮ್ಮ KPCC ಅಧ್ಯಕ್ಷರು ಕೊಟ್ಟಂಥ ಕರೆಗೆ ನಾವೆಲ್ಲರೂ ಕಷ್ಟ ಬಿದ್ದು ಕೆಲಸ ಮಾಡಿದ್ದೀವಿ. ಆದರೆ ಈಗ ಸರ್ಕಾರ ಬಂತು ಒಂದೇ ಕಾರಣಕ್ಕೆ ನಾವೇನು ಸುಮ್ಮನೆ ಕುಂತ್ಕೊಳಕ್ಕಾಗಲ್ಲ. ಈಗ ನಮ್ಮನ್ನು ನಂಬಿರೋರು ಈಗ ಇವತ್ತು ಶ್ರೀನಿವಾಸನ್ನ ಗುರುತಿಸ್ಬೇಕು, ಶ್ರೀನಿವಾಸ್ ಒಬ್ಬ ಲೀಡರ್ ಆಗಿದ್ದಾನೆ ಅಂದರೆ ಅದ್ರ ಹಿಂದೆಗಡೆ ತುಂಬ ಹಲವಾರು ಜನಕ್ಕೆ ಶ್ರಮ ಇದೆ. ಈಗ ಅವ್ರನ್ನೆಲ್ಲ ಕೈ ಬಿಟ್ಟಾಗಂದಾಗ ಈಗ ನಾನು ನಾಳೆ ಅವ್ರನ್ನ ಯಾವ ರೀತಿ ಉಪಯೋಗಿಸ್ಕೊಳಕ್ಕಾಗ್ತದೆ? ನೀವು ಮನೆ ಕಟ್ಟಿ ಬೇರೆಯವ್ರಿಗೆ ಇರಲಿ ಅಂತ ಬಿಟ್ಟು ಹೋಗ್ತಿದ್ದೀರಾ? ಇರಲಿ, ಈಗ ಮನೆ ಅಂತಂದಾಗ ಸೈಟ್ ನಮ್ದಲ್ಲ ಅಂತ ಭಾವನೆ ಇರಲೇಬೇಕು ಎಲ್ಲರಿಗೂ. ಈಗ ಪಕ್ಷ ಇದೊಂಥರ ಸಾರ್ವತ್ರಿಕ ಪಕ್ಷ, ಎಲ್ಲರಿಗೂ ಸೇರುತ್ತೆ. ಈಗ ಅವರು ಪಕ್ಷದ ನಿರ್ಧಾರ ಮಾಡ್ಕೊಂಡಿದ್ದಾರೆ ಯಾರ್ದೋ ಒಬ್ಬರ ಕೈಯಲ್ಲಿ ಕೆಲಸ ಮಾಡ್ಸೋಣ ಅಂತ. ಈಗ ನಮಗೆ ಕೆಲಸ ಇಲ್ಲ. ಅಲ್ಲ, ನಿಮ್ಮ ಅಸಮಾಧಾನಕ್ಕೆ ಮೂಲ ಕಾರಣ ಶ್ರೀನಿವಾಸ್ ಬೆಂಬಲಿಗರಿಗೆ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನಗಳು ಸಿಗ್ತಿಲ್ಲ ಅನ್ನೋದಾ? ಹೌದು, ಖಂಡಿತ. ಈಗ ನಾನು ಫಸ್ಟ್ ಆಫ್ ಆಲ್ ಕ್ಲಾರಿಟಿ ಕೊಡಬೇಕು ಅಂತಂದರೆ ನಾನು ಯಾವ ನಿಗಮ ಮಂಡಳಿನೂ ಕೇಳಿಲ್ಲ. ಈಗ ನಮ್ಮದೆಲ್ಲ ಈ ನಾಮಿನೇಟೆಡ್ ರಾಜಕಾರಣಕ್ಕೆ ನನಗೂ ದೂರ. ನಾವೆಲ್ಲ ಚುನಾಯಿತ ರಾಜಕಾರಣಕ್ಕೆ ಬರೋದು. ಏನೇ ಆದರೂ ಎಲೆಕ್ಷನ್ಸ್ನೇ ಫೇಸ್ ಮಾಡಬೇಕು ಅಂತ. ಹಾಗಿದ್ದಾಗ ನಾನು ಸಾಹೇಬ್ರಿಗೂ ಹೇಳಿದ್ದೀನಿ, ಇಲ್ಲ ಸರ್ ನಾನು ಅಟ್ಲೀಸ್ಟ್ ಲೋಕಲ್ ಬಾಡಿ ಏನಾದ್ರು ಟ್ರೈ ಮಾಡ್ತೀನಿ, ಈಗ 4 ವರ್ಷ ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ ಅಂತೇಳಿ ಅವಾಗ ಒಂದು 6 ತಿಂಗಳು ಮುಂಚೆ ಯಾರಿಗೆ ಹೇಳಿದ್ರಿ? ಪರಮೇಶ್ವರ್ ಸಾಹೇಬ್ರಿಗೆ ಹೇಳಿದೆ, ZP ಟ್ರೈ ಮಾಡ್ತೀನಿ ಸರ್ ಅಂತ. ಆಯಿತು, ಅದು ಹತ್ರ ಬರಲಿ ನೋಡೋಣ ಅಂತ ಹೇಳಿದರು. ಈಗ ಅದು ಅವ್ರಿಗೂ ಗೊತ್ತು ಈಗ ಪಕ್ಷದಲ್ಲಿ. ಬಟ್ ನನ್ನ ಬೆಂಬಲಿಗರೇನಿದ್ದಾರೆ ಒಂದು 24-25 ಜನ, ಈಗ ನಮ್ಮ ತುಮಕೂರು ತಾಲೂಕು ಮಟ್ಟದಲ್ಲಿ ಒಂದು 60 ಜನಕ್ಕೆ ಅಕಾಮಿಡೇಟ್ ಮಾಡ್ಬೋದು. ಅದ್ರಲ್ಲಿ ನಾನು ಅಟ್ಲೀಸ್ಟ್ ಒಂದು 20-24 ಜನನ ನಾನು ಅಕಾಮಿಡೇಟ್ ಮಾಡಬೇಕು ಅಂತ ಕೇಳಿದೆ. ಈಗ ಅದೇನು ಇಲ್ದೆಲ್ಲ ಇದ್ದಾಗ ಕಾರ್ಯಕಾರಿಣಿ ಸಮಿತಿ ನಡೆಯುತ್ತೆ, ಸಭೆ ನಡೆಯುತ್ತೆ, ಬೂತ್ ಕಮಿಟಿ ನಡೆಯುತ್ತೆ, ಯಾವುದಕ್ಕೂ ನಮ್ಮನ್ನ ಪರಿಗಣಿಸ್ತಾನೆ ಇಲ್ಲ. ಹಂಗಿದ್ದಾಗ ನಮ್ಮ ಕಡೆಯವ್ರು ಏನು ಮಾಡಬೇಕು? ಎಲ್ಲ ನಿಮ್ಮ ಸ್ವಾಭಿಮಾನವನ್ನು ಕೆಣಕಿದ್ರ ಅಂತ? ಖಂಡಿತ ಕೆಣಕಿದ್ದಾರೆ. ನಾನು ಅದಕ್ಕೆ ಸ್ವಲ್ಪ ದಿವಸ ತಾಳ್ಮೆಯಿಂದನೂ ಕಾದೆ. ಆಲ್ಮೋಸ್ಟ್ ಡಿಸೆಂಬರ್ ಎಂಡಲ್ಲಿ ನಮ್ಮ ಗೌರಿಶಂಕರ್ ಅವ್ರು ಬಂದಿದ್ದು. ಆವಾಗಿಂದನೂ ಈಗ ಅವರು ಸ್ವಲ್ಪ ಅಕ್ಲಮಟೈಸೇಷನ್ ಆಗಲಿ, ಪಕ್ಷಕ್ಕೆ ಒಂದು ಸ್ವಲ್ಪ ಹೊಂದಾಣಿಕೆ ಹಾಕಲಿ ಅಂತ ನಾವು ವೇಟ್ ಮಾಡಿದ್ವಿ. ಬಟ್ ಅದೆಲ್ಲ ಒಂದು ಕಡೆ ಹೆಂಗೆ ಆನೆ ನಡೆದಿದ್ದೆ ದಾರಿ ಅಂತ ಅವ್ರು ನಡೀತಾ ಇದ್ದಾರೆ. ಸರಿ, ಅವ್ರ ಪಾಡಿಗೆ ಅವ್ರ ದಾರಿಗೆ ನಾವು ಅಡ್ಡ ಬರೋದು ಬೇಡ ಅಂತ. ಪಕ್ಷದಲ್ಲಿ ನಿಮಗೆ ತಡೆಗೋಡೆ ಆಗಿರೋರು ಯಾರು ಸರ್? ನನಗೆ ತಡೆಗೋಡೆ ನಿಜ ಹೇಳ್ಬೇಕಾದ್ರೆ ನಮ್ಮ ಲಾಸ್ಟ್ ಕ್ಯಾಂಡಿಡೇಟ್ ಆಗಿದ್ದಲ್ಲ ಷಣ್ಮುಗಪ್ಪ, ಅವರೇ ತಡೆಗೋಡೆ. ಅವ್ರು ಕರೆಕ್ಟಾಗಿ ಸ್ಪಂದಿಸಿದ್ರೆ ನಾವು ನಿಜ ಹೇಳ್ಬೇಕಾದ್ರೆ ನಾನು ಗೌರಿಶಂಕರ್ ಅವ್ರನ್ನ ನಿಷ್ಠೂರನೂ ಮಾಡಲ್ಲ. ಈಗ ಒಬ್ಬ ನಾಯಕನಾಗಿ ಅವರು ನೋ ಡೌಟ್ ಈಸ್ ಎ ಲೀಡರ್. he has faced elections actually. he has done as ಷಣ್ಮುಖಪ್ಪ ನಿಮಗೆ ತಡೆಗೋಡೆ ಆಗೋಷ್ಟು ಪ್ರಭಾವಿನ? ಅಲ್ಲ, ಷಣ್ಮುಗಪ್ಪನವ್ರ ಪ್ರಭಾವಿ ಅಲ್ಲ. ಬಟ್ ಇಲ್ಲಿ ವ್ಯವಸ್ಥೆ ಇದೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ, ಒಂದು ಸಿದ್ಧಾಂತ. ಈ ನಿಮ್ಗೇನಾರು ಈಗ ನಾನೇನಾರು ಒಂದು ನಾಮಿನೇಷನ್ ಮಾಡಿ ಸರ್ ಅಂತಂದರೆ ಷಣ್ಮುಗಪ್ಪನ ಲೆಟರ್ ತಗೋಬಾ ಅಂತಾರೆ. ಈಗ ಆಯಪ್ಪಂಗೆ ಏನಾಗ್ತದೆ, ಲೆಟ್ರಿಗೆ ಇವ್ನು ನನ್ನ ಹತ್ರ ಬರ್ತಾನಲ್ಲ, ನೀರು ಕುಡಿಯೋಕೆ ನಮ್ಮ ಮನೆಗೆ ಬರಬೇಕು ಅನ್ನೋ ಲೆಕ್ಕಕ್ಕೆ ಅವ್ರು ಬಂದ್ ಮಾಡಿ. ನಿಮ್ಮ ನಾಯಕರುಗಳಿಗೆ ಷಣ್ಮುಖಪ್ಪ ಪಕ್ಷಕ್ಕೆ ಬರೋದಕ್ಕೂ ಮುಂಚಿತವಾಗಿ ಶ್ರೀನಿವಾಸ ಕಾಂಗ್ರೆಸ್ ಪಕ್ಷ ಕಟ್ಟಿದ್ರು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಹಾಗಾದ್ರೆ? ಅದನ್ನು ನಾವು ಹೇಳೋಕ್ಕಾಗೋದಿಲ್ಲ. ಈಗ ಆ ಟೈಮಲ್ಲಿ ಏನಾಯಿತು, ಸ್ವಲ್ಪ ಎಡವಟ್ಗಳಾಯಿತು, ನನ್ನ ಕಡೆಯಿಂದನೂ ತಪ್ಪಾಗಿದೆ, ಅದನ್ನು ಒಪ್ಕೊಳ್ಳೇಬೇಕಲ್ವ, ತಪ್ಪು ಯಾರು ಮಾಡಿದ್ರು. ಈಗ ಆ ಸಂದರ್ಭಕ್ಕೆ ಬಂದಾಗ ಅವ್ರು ಷಣ್ಮುಗಪ್ಪ ಕ್ಯಾಂಡಿಡೇಟ್ ಆದರೂ ನೋ ಡೌಟ್ ಆಯಿತು. ವಾಟ್ ಎವರ್ ಮೇ ಬಿ ದ ಎಲೆಕ್ಷನ್ ರಿಸಲ್ಟ್ಸ್ ಕೇಳ್ತಾರೆ ಸರ್ ನಿಮ್ಮ ನಾಯಕರು, ಶ್ರೀನಿವಾಸ್ಗಿಂದ ಪಕ್ಷಕ್ಕೆ ಏನು ಕೊಡುಗೆ ಕೊಟ್ಟವ್ರು ಶ್ರೀನಿವಾಸ್ ಅಂತ, ಏನು ನಿಮ್ಮ ಕೊಡುಗೆ ಏನು? ಸರ್, ಈಗ ನಾನು ಅದೇ ಹೇಳಿದ್ನಲ್ಲ, ಈಗ ನಮ್ಮ ಪಕ್ಷ ಸರ್ಕಾರದಲ್ಲಿ ಇದ್ದಾಗ ಕೊಡುಗೆ ಕೊಡೋದೇನು ಅವಶ್ಯಕತೆ ಇರಲ್ಲ. ನಮ್ಮ ಸರ್ಕಾರ ಇರಲಿಲ್ಲ. ಈಗ ಹಿಂದಿಂದು ಕೂಡ ನೀವು ಇಲ್ಲಿ ಪರಿಗಣನೆ ಮಾಡ್ಬೋದು, ನಿಮ್ಮ ಪಕ್ಷಕ್ಕೆ ಕೊಟ್ಟಂಥ ಕೊಡುಗೆಗಳು, ಸಂಘಟನೆ ಇನ್ನು ಸರ್. ಅದನ್ನೇ ಈಗ ನಾನು ಜಿಲ್ಲೆನಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದು ಭಾರತ್ ಜೋಡೋಯಿಂದ. ಬೆಂಗಳೂರಲ್ಲಿ ಮಾಡ್ತೀನಿ ಅಂತಂದಾಗ ಕೆಲವರು ವರಿಷ್ಠರು ಇಲ್ಲ, ಒಂದು ಕೆಲಸ ಮಾಡು, ಈಗಿಂದನೇ ಬೇಸ್, ನೀನು ನಿಮ್ಮ ಜಿಲ್ಲೆನಲ್ಲೇ ಕೆಲಸ ಮಾಡು, ಬೆಂಗಳೂರಲ್ಲಿ ಏನು ಮಾಡಿದ್ರು ಪ್ರಯೋಜನ ಇಲ್ಲ ನಿನಗೆ, ಯು ಗೋ ಆ್ಯಂಡ್ ಫೈಂಡ್ ಯುವರ್ ಕಾನ್ಸ್ಟಿಟ್ಯೂನ್ಸಿ ಅಂತ ಹೇಳಿದ್ರು. ಅವಾಗ
ನಾನು ಇಲ್ಲಿ ಬಂದು ಭಾರತ್ ಜೋಡೋಯಿಂದ ಶುರು ಮಾಡಿದಾಗ ಪ್ರತಿಯೊಂದು ಕಾರ್ಯಕ್ರಮವನ್ನು ಇರ್ಬೋದು, ನಾನೊಬ್ಬ ಆಕಾಂಕ್ಷಿಯಾಗಿದ್ದೆ, ವೈಯಕ್ತಿಕವಾಗಿ ನನಗೂ ಬೇಕಾಗಿತ್ತು. ಬಟ್ ನಂದು ಪಾರ್ಟಿ ಮೈಂಡ್, ನಂದು ರಾಜೀನಾಮೆಯಿಂದ ವಾಪಸ್ ಬರುವಂಥದ್ದಿಲ್ಲ. ಯಾರಾದರೂ ನಿಮ್ಮ ನಾಯಕರುಗಳು ಕರೆದು ನಿಮ್ಗೆ ಅವಕಾಶಗಳು ಕೊಡ್ತೀವಿ ಭವಿಷ್ಯದಲ್ಲಿ ಉಳ್ಕೊಳ್ಳಿ ಪಕ್ಷದಲ್ಲಿ ಅಂತೇಳಿ ಯಾರಾದರೂ ಕನ್ವೆ? ನನ್ನ ಅವಕಾಶಗಳು ನನಗೋಸ್ಕರ ನಾನು ಕೇಳ್ತಾನೆ ಇಲ್ಲ. ನಾನು ಹೋರಾಟ ಮಾಡ್ತಾ ಇರೋದು ನನ್ನ ನಂಬಿರೋ ಕಾರ್ಯಕರ್ತರಿಗೆ, ಈ ಮೂಲ ಕಾರ್ಯಕರ್ತರು ಏನಿದ್ರು. ಸೊ ನೀವು ನಿಮ್ಮ ಸಮಸ್ಯೆಗಾಗಿ ಪಕ್ಷ ಬಿಡ್ತಿಲ್ಲ, ನಿಮ್ಮನ್ನು ನಂಬಿದಂಥ ನಿಮ್ಮ ಹಿಂಬಾಲಕರಿಗೆ ಸರಿಯಾದ ಜಾಗಗಳು ಸಿಗ್ತಿಲ್ಲ ಅನ್ನೋ ಕಾರಣಕ್ಕೆ ಈ ತೀರ್ಮಾನಕ್ಕೆ ಬಂದಿದೆ. ಹೌದು ಹೌದು. ನಾನು ನನಗೋಸ್ಕರ ನಾನು ಇವತ್ತವರೆಗೂ ಯಾರನ್ನೂ ಏನೂ ಕೇಳಿಲ್ಲ. ಸಾಹೇಬ್ರನ್ನಾಗಲಿ ಯಾರನ್ನಾಗಲಿ ನನಗಿಂಥದ್ದು ಮಾಡಿ ಸರ್ ಅಂಥದ್ದು ಮಾಡಿದ್ದ ನಾನು ಯಾವತ್ತೂ ಕೇಳಿಲ್ಲ. ನಿಮ್ಮ ಜೊತೆಗೆ ಎಷ್ಟು ಜನ ಬರ್ತಾರೆ ಸರ್ ಹಾಗಾದ್ರೆ? ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದೆ ಸರ್. ನಾವು ಯಾರನ್ನೇನು ಬಲವಂತವಾಗಿ ಕರ್ಕೊಂಬರೋದೇನಿಲ್ಲ. ಶ್ರೀನಿವಾಸ್ ಮೇಲೆ ಪ್ರೀತಿ ಅಭಿಮಾನ ಏನಾದ್ರು ಇತ್ತು ಅಂತಾನೆ ಅವ್ರು ಬರ್ತಾರೆ, ಇಲ್ಲ ಅಂತಂದ್ರೆ ಅವರಷ್ಟಕ್ಕೆ ಅವ್ರು ಇರ್ತಾರೆ. ನಮ್ದೇನು ನಾನು ಯಾರನ್ನೂ ಬಲವಂತ ಮಾಡೋದಿಲ್ಲ. ಬಟ್ ಅವ್ರ ಪರವಾಗಿ ನಾನು ಹೋರಾಟ. ನಿಮ್ಮ ರಾಜೀನಾಮೆ ವಿಚಾರವನ್ನು ಉಸ್ತುವಾರಿ ಮಂತ್ರಿ ಅವ್ರ ಗಮನಕ್ಕೆ ತಂದಿದ್ದೀರಾ? ಇಲ್ಲ, ಈಗ ಸೆಷನ್ಸ್ ನಡೀತಾ ಇದೆ, ಅವ್ರ ಗಮನಕ್ಕೆ ಹೋಗಿಲ್ಲ. ಜಿಲ್ಲಾಧ್ಯಕ್ಷರಿಗೆ ಕೊಡೋದು ನನ್ನ ಕರ್ತವ್ಯ. ನನಗೆ ಇಮಿಡಿಯೇಟ್ ಸೂಪರ್ ಬಾಸ್ ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ, ಸೊ ಅವ್ರ ಕೈಗೆ ಕೊಡ್ತೀನಿ. ಅಲ್ಲ, ತರಾತುರಿ ಅನ್ಸಲ್ವಾ ಸರ್? ಇಷ್ಟೊಂದು ಅವಸರದಲ್ಲಿ ಕೊಡುವಂಥದ್ದು ಏನಾಗಿದೆ ಸರ್? ಇಲ್ಲ, ಈಗ ಯಾವತ್ತೇ ಏನೇ ನಿರ್ಧಾರ ಆದರೂ ಒಂದು ಸೆಕೆಂಡಲ್ಲೇ ಆಗೋದು. ಈಗ ನೀವು ಸೈನ್ ಹಾಕಿ ಕೊಡೋದು ಒಂದು ನಿಮಿಷ, ಬಟ್ ಅದು ಕೊಡೋಕೆ ಮುಂಚೆ ನಾವು ತಿಂಗಳಾನುಗಟ್ಟಲೆ ವೆಯ್ಟ್ ಮಾಡಿ ಸಮಾಲೋಚನೆ ಮಾಡಿದ್ದೀನಿ. ನನಗೆ ಗೊತ್ತಿರೋವಂಥ ಲೀಡರ್ಗಳೆಲ್ಲರನ್ನ ಅಪ್ರೋಚ್ ಮಾಡಿದ್ದೀನಿ. ಇದು ನಡೀತಾ ಇರೋದು ನನಗೆ ಅಸಮಾಧಾನ ಆಗಿದೆ ಅಂತ. ನಿಮ್ಮ ರಾಜಕೀಯ ಆರಂಭ ಆಗಿದ್ದು ಕಾಂಗ್ರೆಸ್ಸಿಂದನಾ ಸರ್? ಕಾಂಗ್ರೆಸ್ಸಿಂದ ಆರಂಭ ಆಗಿತ್ತು ಸರ್. ನೀವು ರಾಜಕಾರಣಕ್ಕೆ ಬಂದು ಎಷ್ಟು ವರ್ಷ ಆಯಿತು, ಹೇಗೆ? ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಆ್ಯಕ್ಚುಲಿ ರಾಮಲಿಂಗ ರೆಡ್ಡಿ ಅವರ ಹತ್ರ ಒಡನಾಟ ಇತ್ತು. ಆವಾಗ ಏನಾಯಿತು, ನಿಮ್ಮಂಥವರೆಲ್ಲ ಬರ್ಬೇಕಣೆ ಅಂತ ಅಂದರು. ಸರಿ ಆಯಿತು ಸರ್ ಅಂತ ನಾವು ಅವ್ರಿಗೆ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಲೀಡ್ರಲ್ಲಿ ಅವ್ರ ಜೊತೆಗೆ ರಾಜಕಾರಣ ಮಾಡ್ತಾ ಜನಕ್ಕೆ ಏನೋ ಒಂದು 4 ಕೆಲಸ ಮಾಡೋಣ ಅಂತ ಒಂದು ಮಾಡಿದ್ವಿ. ಬಟ್ ಬೆಂಗಳೂರು ಆದಮೇಲೆ ಎಲ್ಲರಿಗೂ ನಾನು ಕೇಳಿದಾಗ ನಮ್ಮ ಎಚ್ ಎಂ ರೇವಣ್ಣವ್ರು ನನ್ನ ಗುರುಗಳು, ಅವರಿಗೆ ಕೇಳಿದಾಗ ಅವ್ರೇನಂದ್ರು, ಯು ಹ್ಯಾವ್ ಟು ಫೈಂಡ್ ಎ ಕಾನ್ಸ್ಟೆನ್ಸಿ. ಫಸ್ಟ್ ಲೀಡರ್ ಆಗೋದು ದೊಡ್ಡದಲ್ಲ, ನಿನಗೆ ಆದಂಥ ಒಂದು ಕ್ಷೇತ್ರ ಇರಬೇಕು ಅಂತ. ಸರಿ ಎಲ್ಲ ಯೋಚನೆ ಮಾಡಿ ಸರ್ ನಾನು ನಮ್ಮೂರಿಗೆ ಹೋಗ್ತೀನಿ, ಹೆಬ್ಬೂರು ಗ್ರಾಮಾಂತರಕ್ಕೆ ಬರುತ್ತೆ, ನಾನು ನಮ್ಮೂರಿಗೆ ಹೋಗಿ ರಾಜಕಾರಣ ಮಾಡ್ತೀನಿ. ರಾಜಕೀಯವನ್ನು ಆರಂಭ ಮಾಡಿದಂಥ ಪಕ್ಷಕ್ಕೆ ಇವತ್ತು ನೀವು ಒಂದು ಹಂತದಲ್ಲಿ ಬಿಡ್ಲಿಕ್ಕೆ ರೆಡಿಯಾಗಿದ್ದೀರಾ. ಏನು ಫೀಲ್ ಆಗಲ್ವ ಸರ್ ಈ ಟೈಮಲ್ಲಿ ನಿಮಗೆ? ಅಯ್ಯೋ ಬಿಡ್ತಿದ್ದೀನಿ, ನಾನು ಆರಂಭಕ್ಕೆ ಬಂದಿದ್ದೆ, ಒಂದು ಮಾತೃ ಪಕ್ಷ ಈ ಥರದ್ದು? ಸರ್ ಖಂಡಿತ ನಾನು ಯಾವತ್ತೂ ಕಾಂಗ್ರೆಸ್ ಪಕ್ಷನ ಬೈಕೊಳೋದು ಇಲ್ಲ. ನನಗೆ ಪಕ್ಷ ಏನು ಕೊಟ್ಟಿದೆ ಅಂತ ನಾನು ಕೇಳೋದು ಇಲ್ಲ. ಯಾಕಂದರೆ ರಾಷ್ಟ್ರೀಯ ಪಕ್ಷ ಇದರಲ್ಲೆಲ್ಲ ನಡೀತದೆ ಘಟನೆಗಳು. ಈಗ ಒಂದೊಂದು ಸತಿಗೆ ಏನಾಗ್ತದೆ, ನಾಯಕರುಗಳದ್ದು ಈಗ ನಮಗಿಂತ ಜಾಸ್ತಿ ಅನುಭವಿಗಳು, ಅವ್ರದ್ದೇನೋ ಒಂದು ಲೆಕ್ಕಾಚಾರ ಇರುತ್ತೆ. ಇವತ್ತು ಇಂಥವ್ರು ಬಂದರೆ ಹಿಂಗಾಗುತ್ತೆ ಅಂತ. ಈಗ ಆಯ್ತು, ಈಗ ನಾವು ಕೂಲಿ ಕೇಳೋರಲ್ಲ, ಕೆಲಸ ಕೇಳೋರು. ಗೌರಿಶಂಕರ್ ಯಾವಾಗಾರು ಭೇಟಿಯಾಗಿದ್ರಾ? ಇಲ್ಲ, ಭೇಟಿಯಾಗಿಲ್ಲ. ನಾನು ಇವತ್ತವರೆಗೂ ಕೂಡ ನಿಮ್ಮನ್ನು ಭೇಟಿ ಮಾಡೋಂಥ ಪ್ರಯತ್ನ ಆಗಿಲ್ಲ? ಇಲ್ಲ, ಒಂದು 2 ಸತಿ ಫೋನಲ್ಲಿ ಮಾತಾಡಿದ್ದೀವಿ ಅಷ್ಟೇ, ನೇರ ವೈಯಕ್ತಿಕವಾಗಿ ಏನು ಮಾತಾಡಿಲ್ಲ. ಸೊ ಈಗ ವಾಟ್ ನೆಕ್ಸ್ಟ್? ಶ್ರೀನಿವಾಸ್ನ ಗುರಿ ಎಲ್ಲಿದೆ? ಯಾರಾದರೂ ಪಕ್ಷದಿಂದ ಬೇರೆ ಪಕ್ಷದಿಂದ ಅಪ್ರೋಚ್ ಬಂದಿದೆಯಾ? ಇದು ಸ್ವಂತ ನಿರ್ಧಾರನ? ಸರ್, ಈಗ ನಾವು ಆ ಮಟ್ಟದ ದೊಡ್ಡ ನಾಯಕರೇನೆಲ್ಲ, ಸೊ ದಟ್ ಬೇರೆ ಪಕ್ಷದವ್ರು ಬಂದು ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ನೋಡೋಣ. ಈಗ ಜಿಲ್ಲೆಯಲ್ಲಿ ರಾಜಕಾರಣ ಮಾಡಲೇಬೇಕು ಅಂತ ಬಂದಿದ್ದೀನಿ. ಖಂಡಿತ ಡೆಫಿನೆಟಾಗಿ ರಾಜಕಾರಣನೇ ಮಾಡೋದು. ನೋಡೋಣ ಮುಂದಿನ ದಿನಗಳಲ್ಲಿ ಏನೇ ಆಗುತ್ತೆ, ಯಾವ ರೀತಿ ಅವಕಾಶಗಳು ಏನಾಗುತ್ತೆ ಅಂತ. ಬೆಳಗೆರೆ ನ್ಯೂಸ್ ಮೂಲಕ ನೀವು ನಿಮ್ಮ ಹಿಂಬಾಲಕರು, ನಿಮ್ಮನ್ನು ರಾಜಕೀಯವಾಗಿ ಪೋಷಣೆ ಮಾಡಿದಂಥವ್ರು, ನಿಮ್ಮ ಹಿಂದೆ ನಿಂತು ಬೆನ್ನು ತಟ್ಟಂಥವ್ರು, ಇಂಥವ್ರಿಗೆ ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಈಗ ಅತಿ ಕಮ್ಮಿ ಸಮಯದಲ್ಲಿ ಇಡೀ ನನ್ನ ಬರೀ ಗ್ರಾಮಾಂತರ ಅಂತ ಹೇಳೋದಿಲ್ಲ, ಜಿಲ್ಲಾ ಮಟ್ಟದಲ್ಲೂ ತುಂಬ ಜನ ನನಗೆ ಸಹಾಯ ಮಾಡಿದ್ದಾರೆ. ಅವರ ಎಲ್ಲರ ಶ್ರಮದಿಂದನೇ ಇವತ್ತು ಶ್ರೀನಿವಾಸ್ ಇಷ್ಟು ಗುರುತಿಸ್ಕೊಳಕ್ಕೆ ಸಾಧ್ಯ ಆಯಿತು. ಅಂದರೆ ನೀವು ಕಂಡಂಗೆ ಆ್ಯಕ್ಚುಲಿ ಕೇವಲ 1.5 ವರ್ಷದಲ್ಲೇ ನನ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಡಿದ್ರು ಪಕ್ಷದಿಂದ. ಆ ಮಟ್ಟದ ಜವಾಬ್ದಾರಿ ಕೊಟ್ಟರು ಅಂತ ಅಂದಾಗ ನನ್ನ ಹಿಂದೆ ಜನ ಇದ್ದಾರೆ ಅಂತ ಅರ್ಥ. ಸೊ ಅವ್ರಿಗೆ ಭಾಳ ಧನ್ಯವಾದಗಳು. ಅವ್ರಿಗೆಲ್ಲ ನಾನು ಕೃತಜ್ಞತೆ ಆಗಿರ್ತೀನಿ. ಮುಂದಿನ ದಿನಗಳಲ್ಲಿ ಸ್ನೇಹ ವಿಶ್ವಾಸದಿಂದ ಇರೋಣ. ಪಕ್ಷ ಅಂತ ಬಂದಾಗ ನೋಡೋಣ. ಶ್ರೀನಿವಾಸ್ ನಡು ನೀರಲ್ಲಿ ಕೈ ಬಿಟ್ರು ಅಂತ ಏನಾರ ಬೇಜಾರ? ನಾನೀಗ ನಾನು ಹೋರಾಟನೇ ಅವ್ರಿಗೋಸ್ಕರ ಅಂತ ನಾನು ಹೇಳ್ತಾ ಇದ್ದೀನಿ. ಅವ್ರೆಲ್ಲರನ್ನೂ ಒಂದು ಈಗ ಅಸಮಾಧಾನ ಇತ್ತು, ತುಂಬ ಜನ ಇದ್ದಾರೆ. ನಾನು ಧೈರ್ಯ ಮಾಡಿದ್ದೀನಿ, ಬೇರೆಯವ್ರು ಧೈರ್ಯ ಮಾಡಿಲ್ಲ ಅಷ್ಟೇ. ರಾಜನಿಗಾಗಿ ಕಿರೀಟ ಕೇಳ್ತಿಲ್ಲ, ಸೈನಿಕರಿಗೆ ಕೇಳ್ತಾ ಇದ್ದಾರೆ. ಸೈನಿಕರಿಗೋಸ್ಕರ ಚಪ್ಪಲಿ, ಕತ್ತಿ, ಗುರಾಣಿ, ಟೋಪಿ ಇಂಥದ್ದಾರು ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅದಕ್ಕೂ ಕೂಡ ಸಮ್ಮತಿ ಕೊಟ್ಟಿಲ್ಲ. ಸಮ್ಮತಿ ಕೊಟ್ಟಿಲ್ಲ ಅಂತಂದ್ರೆ ಈಗ ಹ್ಞೂ ಅಂತಾನು ಹೇಳ್ತಾ ಇಲ್ಲ, ಹ್ಞೂ ಅಂತಾನು ಹೇಳ್ತಾ ಇಲ್ಲ. ಬಟ್ ತಟಸ್ಥ ನಿಲುವು. ಆದರೆ ನಮಗೇನು ವಿಧಾನಸೌಧ ಆಗಲಿ KPCC ಆಗಲಿ ಹೊಸದೇನಿಲ್ಲ. ಸೊ ನಾವು ಭಾಳ ಸರ್ಕಾರಗಳನ್ನ ನೋಡಿದ್ದೀವಿ. 3ನೇ ಮಾಡಿನಲ್ಲಿ ನಮಗೂ ತುಂಬ ಜನ ಇದ್ದಾರೆ. ಎಲ್ಲೆಲ್ಲಿ ಯಾವ್ಯಾವ ಪಟ್ಟಿಗಳು ಓಡಾಡ್ತಾ ಇದೆ ಅನ್ನೋದು ನಮಗೂ ಒಂದು ಲೆಕ್ಕಾಚಾರ ಇರುತ್ತದೆ, ಅರಿವಿಗೆ ಬಂದಿದೆ. ಹಂಗಾಕೊಂಡು ಆ ಪಟ್ಟಿಗಳನ್ನು ನೋಡಿದಾಗ ನಮಗೆ ಎಲ್ಲ ಒಂದು ಕಡೆ ಈಗ ಆಗೋದ್ಮೇಲೆ, ಗೆಜೆಟ್ ಆಗೋದ್ಮೇಲೆ, ಎಲ್ಲ ಸೈನ್ ಹಾಕಾಗೋದ್ಮೇಲೆ ಏನು ಮಾಡ್ತೀರಿ? ಹಿಂದೆ ಒಂದು ಇದು ನಡೆಯುತ್ತೆ, ಏನು ನಾಮನಿರ್ದೇಶನ, ಆವಾಗೂ ನಾನು ಗಲಾಟೆ ಮಾಡಿದ್ದೆ. ನಾನೇನಂದೆ,
ಅದನ್ನೇನು ತೆಗ್ದಾಕಿ ಅಂತ ನಾವು ಹೇಳಲಿಲ್ಲ. ಅವರು ಒಂದು ಹಿಂದುಳಿದ ವರ್ಗದವ್ರು ಇದ್ದಾರೆ. ಒಂದು ಲೈನಲ್ಲಿ ಹೇಳೋದಾದರೆ ಶ್ರೀನಿವಾಸ್ ರಾಜೀನಾಮೆಯ ಗುಟ್ಟೇನು? ಸರ್ 100% ನನ್ನ ಕಾರ್ಯಕರ್ತರಿಗೆ ಈ ಪಕ್ಷ ದುಡ್ದವ್ರಿಗೆ ಇಲ್ಲಿ ಸ್ಥಾನಮಾನ ಸಿಕ್ಕಲಿಲ್ಲ ಆದಾಗ ನಾವು ಅವ್ರಿಗೋಸ್ಕರ ನಾನು ಯಾವ ತ್ಯಾಗಕ್ಕೂ ಸಿದ್ಧ ಅನ್ನೋ ಒಂದು ಸಾಂಕೇತಿಕವಾಗಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ನೋಡೋಣ ಸರ್, ನೀವು ಕೂಡ ರಾಜಕೀಯವಾಗಿ ಮಹತ್ವಾಕಾಂಕ್ಷೆ ಇಟ್ಕೊಂಡು ಈ ಕ್ಷೇತ್ರಕ್ಕೆ ಬಂದಿರೋಂಥವ್ರು. ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯ ಯಾವ ಪಕ್ಷದಿಂದ ಶುರು ಆಗುತ್ತೆ ಅನ್ನೋದನ್ನ ನಾವು ಕೂಡ ಕಾದು ನೋಡ್ತೀವಿ. ನಿಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ನೀವು ಕೂಡ ಮುಂದೆ ನಿಮ್ಮ ರಾಜಕೀಯ ನಿಲುವುಗಳೇನಿದೆ ಅದನ್ನು ಗಟ್ಟಿತನ ಪ್ರದರ್ಶನ ಮಾಡಿ ನೀವೊಬ್ಬ ನಾಯಕನಾಗಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅನ್ನೋ ಆಶಾಭಾವನೆ ನಮ್ಮದು ಕೂಡ. ಖಂಡಿತ, ಥ್ಯಾಂಕ್ ಯು. ನಿಮ್ಮೆಲ್ಲರ ಸಪೋರ್ಟಿಗೆ ನಾವು ಯಾವಾಗ ಚಿರಋಣಿಯಾಗಿರ್ತೀವಿ. ನಾನು ಹೇಳೋದ್ನೆಲ್ಲ ಜಿಲ್ಲೆಯಲ್ಲಿ ರಾಜಕಾರಣ ಮಾಡೋಕ್ಕೆ ಅಂತಲೇ ಬಂದಿರೋದು. ಜಿಲ್ಲೆಯಲ್ಲಿ 100% ರಾಜಕಾರಣ ಮಾಡ್ತೀನಿ. ಮುಂದಿನ 20-25 ವರ್ಷ ಖಂಡಿತ ನೀವು ನನ್ನ ಜಿಲ್ಲೆಯಲ್ಲೇ ಕಾಣಿಸ್ಕೊತೀರಿ. ಥ್ಯಾಂಕ್ ಯು. ಶ್ರೀನಿವಾಸ್ ಅವರ ಮಾತನ್ನು ಕೇಳಿದರೆ ನನಗೆ ಅಧಿಕಾರ ಬೇಕಾಗಿಲ್ಲ, ನನ್ನನ್ನು ಪೋಷಣೆ ಮಾಡೋವಂಥವ್ರು, ನನ್ನ ಜೊತೆ ಇರೋವಂಥವ್ರು, ನನ್ನ ಹಿಂಬಾಲಕರಿಗೆ ಸರಿಯಾದ ಸ್ಥಾನಮಾನಗಳು ಸಿಗ್ತಿಲ್ಲ, ಸರಿಯಾದ ರೀತಿ ನಡೆಸ್ಕೊಳ್ತಿಲ್ಲ ಅಂತಕ್ಕಂಥ ನೋವಿದೆ. ಆ ನೋವಿಗಾಗಿ ನಾನು ಪಕ್ಷವನ್ನು ಬಿಡ್ತಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾವ್ರೆ. ಹಾಗಾದರೆ ಮುಂದಿನ ದಿನಗಳಲ್ಲಿ ಶ್ರೀನಿವಾಸ್ ಯಾವ ಪಕ್ಷದ ಮೂಲಕ ಮತ್ತೆ ಸಾರ್ವಜನಿಕ ಜೀವನಕ್ಕೆ ಬರ್ತಾರೆ ಅನ್ನೋದನ್ನು ನಾನು ಬಂದಂಥ ಸಂದರ್ಭದಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಜಯಣ್ಣ, ಬೆಳಗೆರೆ ನ್ಯೂಸ್, ತುಮಕೂರು.